ಜೂನ್ ತಿಂಗಳು ಪ್ರಾರಂಭ ಆಯಿತು ಅಂತಂದರೆ ಮಳೆ ಪ್ರಾರಂಭ ಆಗುತ್ತೆ. ಮಳೆ ಸ್ಟಾರ್ಟ್ ಆದ ತಕ್ಷಣ ಪ್ರತಿಯೊಬ್ಬರು ಗಾರ್ಡನರ್ಸ್ಗೆ ಕಾಡುವಂಥ ಸಮಸ್ಯೆ ಏನು ಅಂತಂದರೆ, ಮಳೆ ಏನೋ ಬರ್ತಾ ಇದೆ, ಆದರೆ ಗಿಡಗಳಿಗೆ ಹೇಗೆ ನಾವು ಪೋಷಕಾಂಶಗಳನ್ನು ಒದಗಿಸ್ಬೇಕು. ಮಳೆ ನೀರಿನಲ್ಲಿ ಎಲ್ಲ ಪೋಷಕಾಂಶಗಳು ಸಿಗ್ತಾ ಇರುತ್ತೆ, ಆದರೆ ಅದು ತುಂಬ ಹೊತ್ತು ಅದರಲ್ಲಿ ಉಳ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾವು ಏನಾದರೂ ಒಂದು ಸೊಲ್ಯೂಷನನ್ನು ಮಾಡಲೇಬೇಕು. ಹೂಗಳು ಚೆನ್ನಾಗಿ ಬರಬೇಕು ಅಂತಂದರೆ ಅದಕ್ಕೆ ಕಂಟಿನ್ಯೂಯಸ್ ಆಗಿ ಕೆಲವೊಂದು ಪೋಷಕಾಂಶಗಳು ಸಿಗಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಫಾಸ್ಫರಸ್, ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್, ಐರನ್, ಮೆಗ್ನೀಷಿಯಮ್ ಇವು ಏನಾಗಬೇಕು, ಸ್ವಲ್ಪ ಹೊತ್ತಾದರೂ ಮಣ್ಣಿನಲ್ಲಿ ಉಳ್ಕೊಳ್ಬೇಕು. ಮೇಲ್ಗಡೆಯಿಂದ ನೀರು ಬರುತ್ತೆ, ಮಳೆ ನೀರು ಬರುತ್ತೆ, ಎಷ್ಟು ಬೇಕೋ ಅಷ್ಟು ಗಿಡಗಳು ಹೀರ್ಕೊಳ್ಳುತ್ತೆ, ಉಳಿದಿರೋದು ಎಕ್ಸ್ಟ್ರಾ ಎಲ್ಲ ಹರಿದೋಗುತ್ತೆ. ಆಗ ನಾವು ಮಣ್ಣಿನಲ್ಲಿ ಕೆಲವೊಂದು ವಸ್ತುಗಳನ್ನು ಆ್ಯಡ್ ಮಾಡಬೇಕಾಗತ್ತೆ. ಆವಾಗ ತುಂಬ ಜನರ ಕನ್ಫ್ಯೂಷನ್ ಇರುತ್ತೆ, ಏನು ಕೊಡಬೇಕು, ಯಾವ ಫರ್ಟಿಲೈಸರ್ ಕೊಟ್ಟರೆ ಒಳ್ಳೆಯದು, ಯಾವುದು ಕೊಟ್ಟರೆ ನಮಗೆ ಹೂಗಳ ಗಾತ್ರ ದೊಡ್ಡದಾಗಿ ಸಿಗುತ್ತೆ, ಗಿಡಗಳಿಗೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಒದಗುತ್ತೆ, ಚೆನ್ನಾಗಿ ಅದರಲ್ಲಿ ರಿಸಲ್ಟ್ ಸಿಗುತ್ತೆ ಅಂತ ತುಂಬ ಜನರಿಗೆ ಕ್ವೆರೀಸ್ ಇರುತ್ತೆ. ಹಾಗಾಗಿ ನಾನು ಇವತ್ತೊಂದು 2 ಸೊಲ್ಯೂಷನ್ ಹೇಳ್ತಾ ಇದ್ದೀನಿ. ಮಳೆ ಬರ್ತಾ ಇದ್ದರೆ ಒಂದನ್ನು ನಾನು ಹೇಳ್ತೀನಿ, ಮಳೆ ಇಲ್ಲ ಬಿಸಿಲಿದೆ ಅಂತಂದರೆ ಅದಕ್ಕೂ ಕೂಡ ಒಂದು ಫರ್ಟಿಲೈಸರನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಕಡೆ ಯಾವ ರೀತಿ ವೆದರ್ ಇದೆ ಅದನ್ನು ನೋಡ್ಕೊಂಡ್ಬಿಟ್ಟು ನೀವೇನು ಮಾಡ್ಬೋದು, ಗಿಡಗಳಿಗೆ ಫರ್ಟಿಲೈಸೇಷನನ್ನು ಮಾಡ್ಬೋದು. ಗಿಡದಲ್ಲಿ ಮಳೆ ಬರ್ತಾ ಇದೆ ಅಂತಂದರೆ ಮೊಗ್ಗು ಉದುರೋದು ತುಂಬಾ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ, ಮೊದಲನೇದು ಡ್ರೈನೇಜ್ ಸಿಸ್ಟಮ್ ಸರಿ ಮಾಡ್ಕೊಳ್ಳಿ. ಮಣ್ಣು ಚೆನ್ನಾಗಿರಬೇಕು, ಜೊತೆಗೆ ಗಿಡದಲ್ಲಿ ಯಾವುದೇ ರೀತಿಯ ಪೆಸ್ಟ್ ಅಟ್ಯಾಕ್ ಆಗಿರ್ಬೋದು. ಮಳೆಗಾಲದಲ್ಲಿ ಇದೊಂದು ತುಂಬ ಪ್ರಾಬ್ಲಮ್ ಬರುತ್ತೆ. ಮಣ್ಣಿನಲ್ಲಿ ತುಂಬ ಬೇಗ ಏನಾಗುತ್ತೆ, ಫಂಗಸ್ ಅಟ್ಯಾಕ್ ಆಗುತ್ತೆ. ಈ ಶಂಖುಹುಳುಗಳಿರುತ್ತಲ್ಲ, ಅವು ಬೇರನ್ನು ಹಾಳು ಮಾಡುತ್ತೆ. ಹಾಗಾಗಿ ಶಂಖುಹುಳುಗಳು ಯಾವುದೇ ಕಾರಣಕ್ಕೂ ಮಣ್ಣಿನಲ್ಲಿ ಮನೆ ಮಾಡದೇ ಇರುವಂತೆ ನೋಡ್ಕೊಳ್ಳಿ. ಸೊ ಇವತ್ತಿನ ಒಂದು ಗೊಬ್ಬರ ಬಂದು ನೋಡಿ, ನಾನಿಲ್ಲಿ ಒಂದು 4 ಇಂಗ್ರೀಡಿಯೆಂಟ್ಸಿಂದ ಸಿಂಪಲ್ ಆಗಿರುವಂಥ ಫರ್ಟಿಲೈಸರ್ ರೆಡಿ ಮಾಡ್ತಾ ಇದ್ದೀನಿ. ಮೊದಲನೇದು ಒಂದು 2 ಚಮಚ ಫ್ರೆಶ್ ಟೀ ಪೌಡರ್, ಚಹಾ ಪೌಡ್ರನ್ನು ತೊಗೊಳ್ಳಿ. ಇದು ಮಣ್ಣಿನಲ್ಲಿ ಯಾವುದೇ ರೀತಿ ಕೀಟಗಳು ಬರದೇ ಇರುವಂತೆ ನೋಡ್ಕೊಳ್ಳುತ್ತೆ. ಯಾಕಂತಂದರೆ ಇದರ ವಾಸನೆ ಕೀಟಗಳಿಗೆ ಆಗಬರಲ್ಲ. 2ನೇದು ಸಿನಮನ್, ದಾಲ್ಚಿನ್ನಿ ಚಕ್ಕೆ. 3ನೇದು ಬಾಳೆಹಣ್ಣಿನ ಸಿಪ್ಪೆ. ಒಂದು ದಿನ ಒಣಗಿಸಿ. ಚಕ್ಕೆ ನೀವು ಪೌಡ್ರ್ ಮಾಡಿ ತೊಗೋಬೋದು, ಹಾಗೇನೂ ತೊಗೊಳ್ಬೋದು. ಆಮೇಲೆ ನೋಡಿ, ಇದು ಒಂದು ದಿನ ಮಾತ್ರ ಒಣಗಿಸಿ, ಹೆಚ್ಚಿಗೆ ಒಣಗಿಸ್ಬೇಡಿ. ಇದಿದ್ರೂ ಓಕೆ, ಇಲ್ಲ ಅಂತಂದರೆ ಕಂಪ್ಲೀಟಾಗಿ ಒಣಗಿರುವಂಥದ್ದು. ಮಳೆ ಬರ್ತಾ ಇದೆ ಅಂತಂದರೆ ಕಂಪ್ಲೀಟಾಗಿ ಒಣಗಿರಬೇಕು. ಮಳೆ ಇಲ್ಲ ಅಂತಂದರೆ ನೀವು ಒಂದು ದಿನ ಒಣಗಿದ್ರೂ ಕೂಡ ಒಳ್ಳೆಯದು. ಇದರಲ್ಲಿ ಪೊಟ್ಯಾಷಿಯಮ್ ಅಂಶ ಹೇರಳವಾಗಿರುತ್ತೆ. ಕ್ಯಾಲ್ಶಿಯಂ ಮತ್ತು ಐರನ್, ಕಬ್ಬಿನ ಅಂಶ ಗಿಡಗಳಿಗೆ ತುಂಬಾ ಮುಖ್ಯ. ನಾನು ಪ್ರತಿ ವಿಡಿಯೋನಲ್ಲಿ ಹೇಳ್ತಾ ಇರ್ತೀನಿ. ನೋಡಿ, ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಆಗಿರ್ಬೋದು, ಯಾವುದಾದ್ರೂ ಒಂದು ಕಂಟೈನರನ್ನು ತೊಗೊಳ್ಳಿ. ಇದರಲ್ಲಿ ಈ ವಸ್ತುಗಳನ್ನು ಹಾಕ್ಕೊಳ್ಳಿ. ಬಾಳೆಹಣ್ಣಿನ ಸಿಪ್ಪೆ ಎಲ್ಲ ಇದೆಯಲ್ಲ, ಇದನ್ನು ಸ್ವಲ್ಪ ಕಟ್ ಮಾಡಿ ತೊಗೊಳ್ಳಿ. ಇದರಿಂದ ಚೆನ್ನಾಗಿ ಇದು ಫರ್ಮೆಂಟ್ ಆಗುತ್ತೆ. ಬಾಳೆಹಣ್ಣಿನ ಸಿಪ್ಪೆ ಒಣಗಿರೋದಾದರೂ ನಡೆಯುತ್ತೆ, ಹಸಿದಾಗಿದ್ದರೂ ನಡೆಯುತ್ತೆ. ನಾನು ಎರಡನ್ನೂ ತೋರಿಸ್ತಾ ಇದ್ದೀನಿ. ನೀವು ಕೇಳ್ಬೋದು, ನಮ್ಮ ಕಡೆ ಒಣಗಿದೆ ನಡೆಯುತ್ತಾ ಅಂತ. ತುಂಬ ಜನರು ಕೇಳ್ತಾ ಇರ್ತೀರಾ, ಇದಿದೆ ನಡೆಯುತ್ತಾ, ಅದು ಹಾಕಿದರೆ ನಡೆಯುತ್ತಾ ಅಂತ. ಸೊ ಅದಕ್ಕಾಗಿ ನಾನು ಇಲ್ಲಿ 2 ಆಪ್ಷನ್ ಕೊಡ್ತಾ ಇದ್ದೀನಿ. ಸ್ವಲ್ಪ ಒಣಗಿದ್ರೆ ಹೆಚ್ಚಿಗೆ ನಮಗೆ ಪೊಟ್ಯಾಷಿಯಮ್ ಸಿಗುತ್ತೆ. ಹಾಗಾಗಿ ಇದಕ್ಕೆ ನೋಡಿ, ದಾಲ್ಚಿನ್ನಿ ಚಕ್ಕೆಯನ್ನು ಹಾಕಿ, ಸಾಧ್ಯವಾದಷ್ಟು ಫ್ರೆಶ್ ಟೀ ಪೌಡ್ರನ್ನು ಕೂಡ ಹಾಕಿ 2 ಚಮಚ ತೊಗೊಳ್ಳಿ. ಇಲ್ಲಿ ನಾನು ಒಂದು 2 ರಿಂದ 3 ಗಿಡಗಳ ಅಳತೆಯಲ್ಲಿ ಹೇಳ್ತಾ ಇದ್ದೀನಿ. ತುಂಬ ಜನ ಹೇಳ್ತಾ ಇದ್ದೀರಾ ಮೆಜರ್ಮೆಂಟ್ ಕೂಡ ಹೇಳಿ ಅಂತ. ನಾನಿಲ್ಲಿ ಸುಮಾರು 2 ರಿಂದ 3 ಗಿಡಗಳಿಗೆ ಮಾತ್ರ ಹಾಕ್ತಾ ಇರ್ತೀನಿ. ಎಲ್ಲ ಗಿಡಗಳಿಗೆ ಹಾಕಲ್ಲ, ಯಾಕಂದರೆ ಕಂಟಿನ್ಯೂಸ್ ಆಗಿ ಯಾವುದಾದ್ರೂ ಒಂದು ಫೀಡಿಂಗ್ ಮಾಡ್ತಾ ಇರ್ತೀನಿ. ಹಾಗಾಗಿ 2 ಗಿಡಗಳ ಅಳತೆಯಲ್ಲಿ ಹೇಳ್ತಾ ಇರ್ತೀನಿ. ಹಾಗೆ 2 ಅಲೋವೆರಾ ಎಲೆಗಳು, ಮೀಡಿಯಮ್ ಸೈಜ್, ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ, 2 ಮೀಡಿಯಮ್ ಗಾತ್ರದ ಅಲೋವೆರಾ ಎಲೆಗಳನ್ನು ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ. ಈ ಎಲ್ಲ ವಸ್ತುಗಳು ಏನು ಮಾಡುತ್ತೆ ಅಂತಂದರೆ, ಐರನ್ ಮತ್ತು ಕ್ಯಾಲ್ಶಿಯಂ ಗಿಡದ ಬ್ರಾಂಚಸ್ ಹಾಗೂ ಬೇರುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಅಲೋವೆರಾ ಮೈಕ್ರೋನ್ಯೂಟ್ರಿಯನ್, ಸೂಕ್ಷ್ಮ ಪೋಷಕಾಂಶಗಳಿದೆ. ಜೊತೆಗೆ ಇದು ರೂಟಿಂಗ್ ಹಾರ್ಮೋನ್, ಬೇರುಗಳಿಗೆ ಮಳೆಗಾಲದಲ್ಲಿ ಬೇರುಗಳಿಗೆ ಫಂಗಸ್ ಆಗದೇ ಇರುವಂತೆ, ಬೇರುಗಳು ಆಳವಾಗಿ ಇಳ್ಕೊಳ್ಳುವಂತೆ ಸಹಾಯ ಮಾಡುತ್ತೆ. ದಾಲ್ಚಿನ್ನಿ ಚಕ್ಕೆ ಕೂಡ ಮಣ್ಣಿನಲ್ಲಿ ಇರುವೆಗಳು, ಆಮೇಲೆ ಯಾವುದೇ ರೀತಿಯ ಕೀಟಗಳು, ಶಿಲೀಂಧ್ರಗಳು ಆಗದೇ ಇರುವಂತೆ ನೋಡಿಕೊಳ್ಳುತ್ತೆ. ಟೀ ಪೌಡರ್ ಕೂಡ ಏನು ಮಾಡುತ್ತೆ, ಮಣ್ಣನ್ನು ಆ್ಯಸಿಡಿಕ್ ಆಗಿಡುತ್ತೆ. ನೋಡಿ, ಒಂದು 2 ದಿನ ನೆನೆಸ್ಕೊಳ್ಳಿ. ಇವತ್ತು ಫೀಡಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ 2 ದಿನ ಮುಂಚೆ ನೆನೆಸ್ಕೊಳ್ಳಿ. ನೆನೆಸಿದ ತಕ್ಷಣ ನೋಡಿ, ಮೇಲ್ಗಡೆ ಇರುವಂಥ ಪಾರ್ಟನ್ನು, ಏನು ಬಾಳೆಹಣ್ಣಿನ ಸಿಪ್ಪೆ, ದಾಲ್ಚಿನ್ನಿ ಚಕ್ಕೆ ಹಾಗೂ ಎಲೋವೆರಾ ಎಲೆಗಳನ್ನು ಮಾತ್ರ ರಿಮೂವ್ ಮಾಡಿ. ಟೀ ಪೌಡ್ರ್ ಅದರಲ್ಲೇ ಇರಲಿ, ಅದನ್ನು ತೆಗೆಯುವಂಥ ಅವಶ್ಯಕತೆ ಇಲ್ಲ. ನೀವು ಕೇಳ್ಬೋದು, ಇದನ್ನೆಲ್ಲ ಹಾಕಿದ್ರೆ ನಡೆಯಲ್ವಾ ಅಂತ. ಮಳೆಗಾಲದಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಈ ರೀತಿ ದೊಡ್ಡದಾಗಿರುವಂಥ ಪೀಸಸನ್ನು, ಅಂದರೆ ಬಾಳೆಹಣ್ಣಿನ ಸಿಪ್ಪೆ ಆ್ಯಸ್ ಇಟ್ ಈಸ್ ಹಾಗೆ ದೊಡ್ಡ ದೊಡ್ಡ ಪಾರ್ಟನ್ನು ಅದರಲ್ಲಿ ಹಾಕೋದ್ರಿಂದ ಕೆಲವೊಮ್ಮೆ ಅದು ಚೆನ್ನಾಗಿ ಕೊಳಿದೆ, ಕೆಲವೊಮ್ಮೆ ಮೇಲ್ಗಡೆ ಎಲ್ಲ ಏನಾಗ್ಬೋದು, ಫಂಗಸ್ ಕೂಡ ಅಟ್ಯಾಕ್ ಆಗುತ್ತೆ. ಹಾಗಾಗಿ ಈ ರೀತಿ ಏನಿರುತ್ತಲ್ಲ ಎಲೆಗಳು, ಹಾಗೆ ಅದನ್ನು ಹಾಕಬೇಡಿ ಮಣ್ಣಿನಲ್ಲಿ. ನೀವು ಒಂದು ಸ್ವಲ್ಪ
ಮಣ್ಣನ್ನು ಸೈಡ್ ಮಾಡ್ಕೊಂಡ್ಬಿಟ್ಟು ಹಾಕಿದ್ರು ನಡೆಯುತ್ತೆ. ಆದರೆ ನಾನು ಮಾತ್ರ ಆ ರೀತಿ ಯಾವಾಗಲೂ ಮಾಡಲ್ಲ. ಸಾಧ್ಯವಾದಷ್ಟು ಲಿಕ್ವಿಡನ್ನು ಮಾತ್ರ ತೊಗೊಳ್ತೀನಿ. ಟೀ ಪೌಡ್ರ್ ಅದರಲ್ಲೇ ಇರಲಿ. ನೋಡಿ ಇದು ಗಿಡ ನಿಮಗೆ ನೆನಪಿರ್ಬೋದು, ಆರೆಂಜ್ ಕಲರ್ ಡಬಲ್ ಪೆಟಲ್ ದಾಸವಾಳ. ತುಂಬ ಹೂಗಳು ಬರ್ತಾ ಇತ್ತು ಇದರಲ್ಲಿ. ಇವಾಗ ಇದು ಸ್ವಲ್ಪ ಸ್ಟ್ರೆಸ್ಗೆ ಹೋಗಿದೆ. ಇದನ್ನು ರಿಕವರಿ ಮಾಡ್ತಾ ಇದ್ದೀನಿ. ಮಣ್ಣನ್ನು ಲೂಸ್ ಮಾಡ್ಕೊಳ್ಳಿ. ನೋಡಿ ಮಣ್ಣು ಎಷ್ಟು ಹಗುರಾಗಿದೆ ಅಂತಂದರೆ, ನಾವು ಕಂಟಿನ್ಯೂಸ್ ಆಗಿ ಟೀ ಪೌಡ್ರನ್ನು ಮಣ್ಣಿನಲ್ಲಿ ಹಾಕೋದ್ರಿಂದ ಮಣ್ಣು ಈ ರೀತಿ ಹಗುರವಾಗಿರುತ್ತೆ, ಬೇರುಗಳು ಆಳವಾಗಿ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಅಲೋವೆರಾ ಏನು ಮಾಡಿ ಅಂತಂದರೆ, ನಿಮ್ಮ ಕಡೆ ಬೇಸಿಗೆ ಇದೆ, ಬಿಸಿಲಿದೆ ಅಂತಂದರೆ ಸಾಧ್ಯವಾದಷ್ಟು ವಾರಕ್ಕೊಮ್ಮೆ 1 ಅಥವಾ ಅರ್ಧ ಎಲೆಯನ್ನು ಪೇಸ್ಟ್ ಮಾಡಿ ಮಣ್ಣಿನಲ್ಲಿ ನೀರಿನ ಮುಖಾಂತರ ಹಾಕ್ತಾಯಿರಿ. ಇದರಿಂದ ಮಣ್ಣು ತುಂಬ ಚೆನ್ನಾಗಿ ಉದುರುದ್ರಾಗಿರುತ್ತೆ, ಎಲೆಗಳು ಹಚ್ಚ ಹಸಿರಾಗಿರುತ್ತೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಚೆನ್ನಾಗಿ ನಡೆಯುತ್ತೆ, ಬೇರುಗಳಿಗೆ ಯಾವುದೇ ರೀತಿ ರೋಗಗಳ ಬಾಧೆ ಬರಲ್ಲ, ಮಣ್ಣಿನಲ್ಲಿ ಯಾವುದೇ ರೀತಿಯ ಇನ್ಸೆಕ್ಟ್ಸ್ ಅಟ್ಯಾಕ್ ಮಾಡಲ್ಲ. ನಿಮಗೆಲ್ಲ ಇದು ಸಿಂಪಲ್ ಅನ್ನಿಸ್ಬೋದು, ಆದರೆ ಅಲೋವೆರಾ ಏನಂತಂದರೆ ಗಿಡಗಳ ಡಾಕ್ಟರ್ ಅಂತಲೇ ಕರಿಬೋದು. ಅಲೋವೆರಾ ಏನು ಗಿಡಗಳಿಗೆ ಅಂತ ರೀತಿ ಡಾಕ್ಟರ್ ಅಂತ ಕರಿಬೋದು. ಯಾವುದೇ ರೀತಿ ರೋಗ ಬರದೇ ಇರುವಂತೆ ನೋಡ್ಕೊಳ್ಳುತ್ತೆ. ಸೊ ನೋಡಿ, ನಾನಿಲ್ಲಿ ಮಳೆ ಬರ್ತಾ ಇದೆ ಅಂತಂದರೆ ನಿಮಗೆ ಡ್ರೈ ಫಾರ್ಮ್ನಲ್ಲಿ ತಿಳಿಸ್ಕೊಡ್ತೀನಿ. ಮಣ್ಣನ್ನು ಅಗೆದು ಬೇರುಗಳ ಹತ್ತಿರ ಏನು ಮಾಡಿ ಮಣ್ಣನ್ನು ಕಲೆಕ್ಟ್ ಮಾಡಿ. ನೋಡಿ ಈ ರೀತಿ ನಾವು ಆರ್ಗ್ಯಾನಿಕ್ ಮ್ಯಾಟರನ್ನು ಮಣ್ಣಿನಲ್ಲಿ ಹಾಕೋದ್ರಿಂದ ಯಾವ ರೀತಿ ಬೇರುಗಳು ಬರುತ್ತೆ ಅಂತಂದರೆ ಮೇಲಿನ ಮೇಲೆ ಈ ರೀತಿ ಫೈಬ್ರಸ್ ರೂಟ್ಸ್ ಬರ್ತಾ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಕಂಪೋಸ್ಟ್. ನೋಡಿ, ಇದು ನಾನು ಮನೆಯಲ್ಲಿ ಕಿಚನ್ ವೇಸ್ಟ್ನಿಂದ ಮಾಡಿರುವಂಥ ಕಂಪೋಸ್ಟ್. ತುಂಬ ಚೆನ್ನಾಗಿ ಆಗಿದೆ. ಬೇಸಿಗೆಯಲ್ಲಿ ಮಾಡಿರುವಂಥ ಕಂಪೋಸ್ಟ್ ಇದು. ಆಲ್ಮೋಸ್ಟ್ ತುಂಬಿತ್ತು ಬಕೆಟು. ಎಲ್ಲ ಗಿಡಗಳಿಗೆ ಹಾಕಿ ಇಷ್ಟು ಉಳ್ಕೊಂಡಿದೆ. ನೋಡಿ, ನಾನಿಲ್ಲಿ 2 ಮುಷ್ಟಿಯಷ್ಟು ಕಂಪೋಸ್ಟನ್ನು ತೊಗೊಳ್ತಾ ಇದ್ದೀನಿ. ಈ ಕಂಪೋಸ್ಟನ್ನು ಮಣ್ಣಿನಲ್ಲಿ ಏನು ಮಾಡಿ ನೀವು ಹಾಕಿ. ಮಣ್ಣಿನಲ್ಲಿ ಕಂಪೋಸ್ಟ್ ಹಾಕುವಾಗ ಕೇವಲ ಕಂಪೋಸ್ಟ್ ಮಾತ್ರ ಹಾಕಬೇಡಿ, ಅದರಲ್ಲಿ ಕೆಲವು ವಸ್ತುಗಳನ್ನು ಆ್ಯಡ್ ಮಾಡಿ. ಇದರಿಂದ ಆ ಕಂಪೋಸ್ಟ್ನ ಬೆನಿಫಿಟ್ಸ್ ಅಂತಂದರೆ ಅದರ ಉಪಯೋಗ ಏನಾಗುತ್ತೆ, ಡಬಲ್ ಆಗಿ ಗಿಡಗಳಿಗೆ ಸಿಗ್ತಾ ಹೋಗುತ್ತೆ. ಕಂಪೋಸ್ಟನ್ನು ಹಾಕೋದ್ರಿಂದ ಗಿಡದ ಮಣ್ಣು ಹಗುರ ಆಗುತ್ತೆ, ಗಿಡದಲ್ಲಿ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಚೆನ್ನಾಗಾಗುತ್ತೆ. ಆಮೇಲೆ ನೋಡಿ, ಎಲೆಗಳು ಈ ರೀತಿ ಮಣ್ಣಿನಲ್ಲಿ ತಾಗ್ತಾ ಇದ್ದರೆ, ಮಳೆ ಬರ್ತಾ ಇದೆ, ಗಿಡದ ಎಲೆಗಳು ಈ ರೀತಿ ಮಣ್ಣಿನಲ್ಲಿ ಟಚ್ ಆಗ್ತಾ ಇದ್ರೆ ಅಂತಂದರೆ ಅದನ್ನು ರಿಮೂವ್ ಮಾಡಿ. ಇದರಲ್ಲಿ ಯಾವುದೇ ರೀತಿಯ ಹೂಗಳು ಬರಲ್ಲ. ಇದು ಕೇವಲ ಬ್ಲೈಂಡ್ ಶೂಟ್ಸ್. ಹೌದು, ದಾಸವಾಳ ಗಿಡದಲ್ಲೂ ಕೂಡ ಬ್ಲೈಂಡ್ ಶೂಟ್ಸ್ ಬರುತ್ತೆ. ಹಾಗಾಗಿ ಈ ರೀತಿಯ ಬ್ಲೈಂಡ್ ಶೂಟ್ಸ್ ಏನು ಬರ್ತಾ ಇದೆಯಲ್ಲ ಅವುಗಳನ್ನೆಲ್ಲ ರಿಮೂವ್ ಮಾಡಿ. ಇದರಿಂದ ಬೇಸಿಗೆ ಮಳೆಗಾಲದಲ್ಲಿ ಎಷ್ಟು 1 ಅವರ್ 2 ಅವರ್ ಎಷ್ಟೋ ಬಿಸಿಲು ಬಂದರೂ ಕೂಡ ಅದು ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ಮಣ್ಣಿನಲ್ಲಿ ತಾಕೋದ್ರಿಂದ ಮಣ್ಣಿನಲ್ಲಿ ಯಾವುದೇ ರೀತಿಯ ಕೀಟಗಳು ಬರಲ್ಲ. ಬಿಸಿಲು ಬರೋದ್ರಿಂದ ಬೇರುಗಳು ಕೂಡ ಬೆಚ್ಚಗಿರುತ್ತೆ. ಇದರಿಂದ ಬೇರುಗಳ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ಆಮೇಲೆ ಮಣ್ಣಿನಲ್ಲಿ ಎಲೆಗಳು ಟಚ್ ಆಗೋದ್ರಿಂದ ಮಿಲಿಬಗ್ಸ್ ಅಟ್ಯಾಕ್ ಕೂಡ ತುಂಬ ಆಗುತ್ತೆ. ನೋಡಿ, ಬೇಸಿಗೆ ಇದೆ ಅಂತಂದರೆ ಕಂಪೋಸ್ಟ್ ಹಾಕಿದ ನಂತರ ಈ ಲಿಕ್ವಿಡನ್ನು ಕೊಡಿ. ಬೇಸಿಗೆ ಇದೆ, ಬಿಸಿಲಿದೆ, ಮಳೆ ಬರ್ತಾ ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು, ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಲಿಕ್ವಿಡನ್ನು 8 ದಿನಕ್ಕೊಮ್ಮೆ ಹಾಕಿ, ಕಂಪೋಸ್ಟನ್ನು 15 ದಿನಕ್ಕೊಮ್ಮೆ 1 ಮುಟ್ಟಿಗೆ ಅಥವಾ 2 ಮುಟ್ಟಿಗೆಯಷ್ಟು ಮಣ್ಣಿನಲ್ಲಿ ಹಾಕಿದ ನಂತರ ಈ ಲಿಕ್ವಿಡನ್ನು ತಪ್ಪದೇ ಕೊಡಿ. ಕಂಪೋಸ್ಟ್ನ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಗಿಡಗಳ ಬೇರುಗಳು ಕೂಡ ಚೆನ್ನಾಗಿ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಈ ಲಿಕ್ವಿಡ್ ಹೆಲ್ಪ್ ಮಾಡುತ್ತೆ. ನೋಡಿ, ಮೊಗ್ಗುಗಳು ಉದುರದೇ ಇರುವಂತೆ ಇದು ತಡೆಯುತ್ತೆ. ಮೊಗ್ಗುಗಳ ಗಾತ್ರ ದೊಡ್ಡದಾಗುತ್ತೆ, ಮೊಗ್ಗುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಚಿಕ್ಕ ಗಿಡ ಇದ್ದರೂ ಕೂಡ ಅದರಲ್ಲಿ ಮೊಗ್ಗುಗಳು ಹೇರಳವಾಗಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಬರುವಂಥದ್ದು, ಚೂರು ಬಿಸಿಲೇ ಇಲ್ಲ, ತುಂಬ ಮಳೆ ಬರ್ತಾ ಇದೆ, ಮಳೆ ಬಿಡ್ತಾನೆ ಇಲ್ಲ ಅನ್ನೋರು ಏನು ಮಾಡ್ಬೋದು ಅಂತಂದರೆ, ನೋಡಿ ನಾನಿಲ್ಲಿ 2 ಚಮಚ ಬಾಳೆಹಣ್ಣಿನ ಸಿಪ್ಪೆ ಒಣಗಿಸಿ ಬೇಸಿಗೆಯಲ್ಲಿ ಕಂಪಲ್ಸರಿ ಇದನ್ನು ಇಟ್ಕೊಳ್ಳೇಬೇಕು. 2 ಚಮಚ ಬಾಳೆಹಣ್ಣಿನ ಪೌಡರ್, 1 ಚಮಚ ದಾಲ್ಚಿನ್ನಿ ಚಕ್ಕೆ ಪೌಡರ್. ಇದನ್ನು ಹಾಕೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಹಿಂದೆ ಹೇಳಿದ್ದೀನಿ. ಜೊತೆಗೆ ಇಲ್ಲಿ ನಾನು 2 ಚಮಚ ಆನಿಯನ್ ಪೀಲ್ ಅಥವಾ ಈ ಆರೆಂಜ್ ಪೀಲ್ ಇರುತ್ತಲ್ಲ, ಕಿತ್ತಳೆ ಹಣ್ಣಿನ ಸಿಪ್ಪೆ, ಅದನ್ನು ಕೂಡ ಹಾಕ್ಕೊಳ್ಳಿ. ಆಮೇಲೆ 1 ಚಮಚ ಅಥವಾ 2 ಚಮಚ ಎಷ್ಟಾಗುತ್ತೋ ಅಷ್ಟು, 2 ಚಮಚಕ್ಕಿಂತ ಹೆಚ್ಚಿಗೆ ಹಾಕಬೇಡಿ. 2 ಚಮಚ ಟೀ ಪೌಡರ್, ಫ್ರೆಶ್ ಟೀ ಪೌಡ್ರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಏನು ಮಾಡಿ 1-2 ಮುಟ್ಟಿಗೆಯಷ್ಟು ಮತ್ತೆ ಕಂಪೋಸ್ಟ್ ಹಾಕಿ. ಮಳೆ ಬರ್ತಾ ಇದೆ ಅಂತಂದರೆ ಕಂಪೋಸ್ಟನ್ನು ಕಂಪಲ್ಸರಿ ತಪ್ಪಲೇಬೇಡಿ, ಹಾಕ್ತಾಯಿರಿ. ಇದರಿಂದ ಮಳೆ ನೀರಿನ ಜೊತೆಗೆ ಬೇಗ ಗಿಡಗಳು ಗ್ರೋತ್ ಆಗಬೇಕು ಅಂತಂದರೆ ಕಂಪೋಸ್ಟನ್ನು ನಾವು ಕೊಡಲೇಬೇಕು. ಇದು ಡ್ರೈ ಆಗಿರೋದ್ರಿಂದ ಯಾವುದೇ ರೀತಿ ವೇಸ್ಟೇಜ್ ಆಗಲ್ಲ, ಮಣ್ಣು ಇದನ್ನು ಹಿಡಿದಿಟ್ಕೊಳ್ಳುತ್ತೆ. ನೋಡಿ, ನಾನಿಲ್ಲಿ ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ಇದಕ್ಕೆ ನೀರನ್ನು ಹಾಕಿದ್ದೀನಿ. ಈ ರೀತಿ ಇದ್ದಾಗ ನೀವೇನು ಮಾಡಬೇಕು, ಈ ರೀತಿ ಮಣ್ಣಿದ್ದಾಗ ಅಂದರೆ ಮಳೆ ಬಂದಾಗ ಈ ರೀತಿ ಮಣ್ಣಾಗಿರುತ್ತಲ್ಲ, ಆವಾಗ ಇಷ್ಟು ಮಾಯ್ಶ್ಚರ್ ಇದ್ದರೆ ಸಾಕು. ತುಂಬಾ ಅಂಟಂಟಾಗಿದೆ ಮಣ್ಣು, ನೀರು ಅದರಲ್ಲಿ ನಿಂತ್ಕೊಂಡಿದೆ ಅಂದಾಗ ಯಾವುದೇ ರೀತಿಯ ಫರ್ಟಿಲೈಸರ್ ಹಾಕಬೇಡಿ, ಅದು ಯಾವುದೇ ರೀತಿಯ ಉಪಯೋಗಕ್ಕೆ ಬರಲ್ಲ. ನೋಡಿ, ಈ ರೀತಿ ಮಣ್ಣಿದೆ ಅಂದಾಗ ಇದರಲ್ಲಿ ನೀವು ಫರ್ಟಿಲೈಸರನ್ನು ಕೊಡ್ಬೋದು. ಈ ರೀತಿ ಮಣ್ಣನ್ನು ಮುಟ್ಟು ನೋಡಿ, ಈ ರೀತಿ ಇದೆ ಅಂದಾಗ ನೀವೇನು ಮಾಡಿ, ಮಣ್ಣಿನಲ್ಲಿ ಇದನ್ನು ಜಸ್ಟ್ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಂಬಿಡಿ. ಎಕ್ಸ್ಟ್ರಾ ಮಣ್ಣಿದ್ರೆ ಎಕ್ಸ್ಟ್ರಾ ಮಣ್ಣು ಕೂಡ ನೀವು ಇದ್ರ ಮೇಲೆ ಹಾಕ್ಬೋದು. ನನ್ನ ಹತ್ರ ಸದ್ಯಕ್ಕೆ ಮಣ್ಣಿಲ್ಲ, ಹಾಗಾಗಿ ಏನು ಮಾಡ್ತಾ ಇದ್ದೀನಿ, ಇದೇ ಕಂಪೋಸ್ಟ್ ಹಾಗೂ ಹಾಕಿರುವಂಥ 4 ವಸ್ತುಗಳನ್ನು ಚೆನ್ನಾಗಿ ಮಣ್ಣಿನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಅಲೋವೆರಾ ಹಾಕಿಲ್ಲ, ಅದರ ಬದಲಾಗಿ ನಾನಿಲ್ಲಿ ಕಿತ್ತಳೆ ಹಣ್ಣಿನ ಅಥವಾ
ನಿಂಬೆಹಣ್ಣಿನ ಸಿಪ್ಪೆಯ ಪೌಡ್ರನ್ನು ಹಾಕ್ತಾಯಿದ್ದೀನಿ ನೋಡಿ. ಅದ್ರ ಜೊತೆಗೆ ಒಂದು ಕೀಲನ್ನು ಕೂಡ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಐರನ್ ಸಿಗಬೇಕಲ್ವ ಗಿಡಗಳಿಗೆ, ಹಾಗಾಗಿ ಒಂದು ಕೀಲ್ ಇರುತ್ತಲ್ಲ ಅದು ಅದರಲ್ಲೇ ಇತ್ತು. ಅದು ಮಣ್ಣನ್ನು ಅಗಿಬೇಕಾದ್ರೆ ಮೇಲೆ ಬಂತು, ಹಾಗಾಗಿ ಅದನ್ನು ಮತ್ತೆ ಅದರಲ್ಲೇ ಇನ್ಸರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಇದೇನು ಉಳ್ಕೊಂಡಿರುತ್ತಲ್ಲ ಅದನ್ನು ಏನು ಮಾಡ್ಬೋದು, ನೀವು ಮತ್ತೆ ನೀರಿನಲ್ಲಿ ನೆನೆಸಿ 2 ದಿನ ಬಿಟ್ಟು ಮತ್ತೆ ಗಿಡಗಳಿಗೆ ಹಾಕ್ಬೋದು. ಡೈಲ್ಯೂಟ್ ಮಾಡಬೇಡಿ. ನಾನು ಆವಾಗಲೇ ಫರ್ಟಿಲೈಸರ್ ಲಿಕ್ವಿಡ್ ತೋರಿಸಿದ್ನಲ್ಲ, ಅದನ್ನು 1 ಪಾರ್ಟ್ ಲಿಕ್ವಿಡ್ ತೊಗೊಂಡ್ರೆ 2 ಪಾರ್ಟ್ ನೀವು ನಾರ್ಮಲ್ ನೀರಿನಲ್ಲಿ ಮಿಕ್ಸ್ ಮಾಡಿ. ಆದರೆ ಈ ರೀತಿ ಮತ್ತೆ ನೆನೆಸ್ತಾ ಇದ್ದೀರಾ ಅಂತಂದರೆ ಡೈಲ್ಯೂಟ್ ಮಾಡೋದು ಬೇಡ. ಎಷ್ಟು ಬರುತ್ತೋ ಅಷ್ಟು ಲಿಕ್ವಿಡನ್ನು ಗಿಡಗಳಿಗೆ ನೀವು ಏನು ಮಾಡ್ಬೋದು, ಹಾಕ್ಬೋದು. ಜೊತೆಗೆ ಅದರಲ್ಲಿ ನಾನು 1 ಚಮಚ ಕಿತ್ತಳೆ ಹಣ್ಣಿನ ಸಿಪ್ಪೆ ಕೂಡ ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಸಿಂಪಲ್ಲಾಗಿ ಗಿಡಗಳಿಗೆ ಮಳೆಯಲ್ಲೂ ಬೇಸಿಗೆಯಲ್ಲೂ ಎರಡೂ ರೀತಿಯ ವೆದರ್ನಲ್ಲಿ, ವಾತಾವರಣದಲ್ಲಿ ನಾವು ಗಿಡಗಳಿಗೆ ಫರ್ಟಿಲೈಸರ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಲಿಕ್ವಿಡ್ ಉಳ್ಕೊಂಡಿದೆ ಅಂತಂದರೆ ಅದನ್ನು ಜರಡಿ ಹಿಡ್ಕೊಂಡ್ಬಿಟ್ಟು ಗಿಡದ ಎಲೆಗಳ ಮೇಲೆ ಸ್ಪ್ರೇ ಮಾಡಿ ನೋಡಿ. ಗಿಡದ ಎಲೆಗಳು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೊ ನೋಡಿದ್ರಲ್ಲ, ವಿಡಿಯೋ ನಿಮಗೆಲ್ಲ ಇನ್ಫಾರ್ಮೇಟಿವ್ ಆಗಿದೆ, ನಿಮಗೆಲ್ಲ ಇದರಿಂದ ಯೂಸ್ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು, ಫರ್ಟಿಲೈಸರ್ ಯೂಸ್ ಮಾಡಿ ಅದರಿಂದ ಹೇಗೆ ರಿಸಲ್ಟ್ ಬಂತು ಅಂತ ನನ್ನ ಜೊತೆ ಶೇರ್ ಮಾಡ್ತೀರಾ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಟೇಕ್ ಕೇರ್.